ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. 6ನೇ ತರಗತಿಯ ಪೌರ ನೀತಿ ಅಧ್ಯಯನ 7 ನಾವು ಓದುತ್ತಾ ಬಂದೇವೆ. ಪೌರ ಮತ್ತು ಪೌರತ್ವ ಅಂತ. ಈ ಒಂದು ಪೌರ ಮತ್ತು ಪೌರತ್ವದ ಅಧ್ಯಯನದ ಕುರಿತಾಗಿ 15 MCQಗಳನ್ನು ನೋಡುತ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಒಂದನೇದ್ದು, ಪೌರತ್ವ ಎಂದರೆ ಏನು? ಓಕೆನಾ? ಅಂದ್ರೆ ದೇಶದ ಗಡಿ, ದೇಶದ ಸದಸ್ಯತ್ವ, ಮತದಾನ ಹಕ್ಕು, ಸರ್ಕಾರ. ಇನ್ನಲ್ರಿ, ಸರಿಯಾದ ಉತ್ತರ ಯಾವುದು? ಬಿ, ದೇಶದ ಸದಸ್ಯತ್ವ ಆಗುತ್ತೆ. ಓಕೆನಾ? ಪೌರತ್ವ ಅಂದ್ರೆ ಏನು? ದೇಶದ ಸದಸ್ಯತ್ವ ಅಂತ ಅರ್ಥ. ಓಕೆ, ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಹಜ ಪೌರತ್ವದ ವಿಧಾನ ಯಾವುದು? ಜನನ, ವಂಶ ಪಾರಂಪರ್ಯ, ನೋಂದಣಿ. ಅಂದ್ರೆ ಸಹಜ ಪೌರತ್ವ ಕೇಳಿದ್ದಾರೆ ಇಲ್ಲಿ. ಹಂಗಾಗಿ ಈ ಒಂದು ಮೂರುಗಳಲ್ಲಿ ಸಹಜ ಪೌರತ್ವ ಯಾವುದು ಅಂತೇಳಿ ನಾವು ಗುರುತಿಸಬೇಕಾಗಿದೆ. ಒಂದನೇದ್ದು ಯಾವ್ದು ಹೇಳ್ರಿ? ಜನನ. ಎರಡನೇದ್ದು ವಂಶ ಪಾರಂಪರ್ಯ, ನೋಂದಣಿ ಆಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರುತ್ತಾ? ಬಿ ಸರಿಯಾದ ಉತ್ತರ ಬರುತ್ತೆ. 1 ಮತ್ತು 2. ಓಕೆನಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ ಇಲ್ಲಿದೆ ನೋಡಿ. ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದನೇ ಹೇಳಿಕೆ, ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ. ಓಕೆ, ಸರಿ ಇದೆ. ಅದೇ ರೀತಿ ರಾಜ್ಯವಾರು ಪ್ರತ್ಯೇಕ ಪೌರತ್ವ ಇದೆ. ಅಂದ್ರೆ ಇಲ್ಲಿ ಏನಾಗತ್ರಿ? ಇದು ತಪ್ಪಾಗುತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ, ಸರಿ. ಬಟ್ ರಾಜ್ಯವಾರು ಪ್ರತ್ಯೇಕ ಪೌರತ್ವ ಇದೆ ಅಂತ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆ. ಬಟ್ ಇಲ್ಲ, ನಮ್ಮಲ್ಲಿ ಏಕಪೌರತ್ವನೇ ಇದೆ, ರಾಜ್ಯವಾರು ಪ್ರತ್ಯೇಕ ಪೌರತ್ವ ಇಲ್ಲ. ಹಂಗಾಗಿ ಯಾವ್ದಾಗುತ್ತೆ? 2 ಸರಿ 2 ತಪ್ಪು 1 ತಪ್ಪು. 1 ಸರಿ 2 ತಪ್ಪು. ಅಂದ್ರೆ ಸರಿಯಾದ ಆನ್ಸರ್ ಸಿ ಆಗುತ್ತೆ. ಓಕೆ. ನಾಲ್ಕನೇ ಪ್ರಶ್ನೆ, ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಆಗಸ್ಟ್ 15, 1947, ಬಿ ಜನವರಿ 26, 1950, ಸಿ ನವೆಂಬರ್ 26, 1949, ಸಿ ಅಕ್ಟೋಬರ್ 2, 1950. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950 ಜಾರಿಗೆ ಬಂದ ದಿನ. ಓಕೆನಾ? ನಂತರ 5ನೇ ಪ್ರಶ್ನೆ, ನೋಂದಣಿಯ ಮೂಲಕ ಪೌರತ್ವ ಪಡೆಯುವುದು ಯಾವ ವರ್ಗಕ್ಕೆ ಸೇರಿದೆ? ನೋಂದಣಿ ಮೂಲಕ ಪೌರತ್ವ ಪಡೆಯುವುದು ಯಾವ ವರ್ಗಕ್ಕೆ ಸೇರಿದೆ? ಸಹಜ ಪೌರತ್ವ, ಸಹಜೀಕೃತ ಪೌರತ್ವ, ಜನನ ಪೌರತ್ವ, ವಂಶ ಪಾರಂಪರ್ಯ ಪೌರತ್ವ. ಯಾವ್ದು ಹೇಳ್ರಿ? ಸರಿಯಾದ ಉತ್ತರ ಯಾವುದು? ನೋಂದಣಿ ಮೂಲಕ ಪೌರತ್ವ ಪಡೆಯುವ ಯಾವ ವರ್ಗಕ್ಕೆ ಸೇರಿದೆ ಅಂದ್ರೆ ಸರಿಯಾದ ಉತ್ತರ ಸಹಜೀಕೃತ ಪೌರತ್ವ, ಬಿ ಸರಿಯಾದ ಆನ್ಸರ್ ಆಗುತ್ತೆ. ನಂತರ 6ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಪೌರತ್ವ ಕಳೆದುಕೊಳ್ಳುವ ವಿಧಾನವಲ್ಲದ್ದು ಯಾವುದು? ಅಂದ್ರೆ ಪೌರತ್ವ ಕಳೆದುಕೊಳ್ಳಲು ಆ ವಿಧಾನ ಅಲ್ಲ, ಅದು ಯಾವುದಂತೇಳಿ ಕೊಟ್ಟಿದ್ದಾರೆ. ಈ ಪರಿತ್ಯಾಗ, ಬಿ ಅಂತ್ಯಗೊಳಿಸುವಿಕೆ, ಸಿ ನಿರಾಕರಣೆ, ಡಿ ಮತದಾನ. ಸರಿಯಾದ ಉತ್ತರ ಯಾವ್ದ್ರಿ? ಮತದಾನ. ಮತದಾನವನ್ನು ಪೌರತ್ವ ಕಳೆದುಕೊಳ್ಳುವ ವಿಧಾನವಲ್ಲ. ಓಕೆನಾ? ನಂತರ 7ನೇ ಪ್ರಶ್ನೆ ನೋಡಿ, ಈ ಭಾರತದಲ್ಲಿ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 2 ದೇಶಗಳ ಪೌರತ್ವ ಹೊಂದಬಹುದೇ? ಅಂದ್ರೆ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 2 ದೇಶಗಳ ಪೌರತ್ವ, ಅಂದ್ರೆ ನಮ್ಮ ಭಾರತ ದೇಶ ಮತ್ತು ಅಮೆರಿಕ ದೇಶದ 2 ದೇಶದ ಪೌರತ್ವವನ್ನು ಪಡೆಯಬಹುದೇನು ಅಂತ ಕೇಳಿದ್ದಾರೆ. ಹೌದು, ಇಲ್ಲ, ಕೆಲವೊಮ್ಮೆ, ಡಿ ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನಿಮಗೆ ಗೊತ್ತೇ ಇದೆ, 2 ದೇಶದ ಪೌರತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಂಗಾಗಿ ಸರಿಯಾದ ಉತ್ತರ ಯಾವುದು ಬರುತ್ತೆ ಅಂದ್ರೆ ಬಿ ಇಲ್ಲ. 8ನೇ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ. ಎ ಜನನ ಸಹಜ ಪೌರತ್ವ, ಬಿ ನೋಂದಣಿ ಸಹಜ ಪೌರತ್ವ, ಸಿ ವಂಶ ಪಾರಂಪರ್ಯ ಸಹಜೀಕೃತ ಪೌರತ್ವ, ಸಿ ಪರಿತ್ಯಾಗ ಪೌರತ್ವ ಪಡೆಯುವುದು.
ಸರಿಯಾದ ಉತ್ತರ ಯಾವ್ದು ಹೇಳ್ರಿ ಇಲ್ಲಿ? ಜನನ, ಸಹಜ ಪೌರತ್ವ. ಸರಿಯಾದ ಜೋಡಿ ಇದಾಗುತ್ತೆ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಏನು? ಹಕ್ಕು, ಕರ್ತವ್ಯ, ಸೌಲಭ್ಯ, ಅಧಿಕಾರ. ಅಂದ್ರೆ ನಾವು ರಾಷ್ಟ್ರಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸ್ತೀವಿ. ಅದು ಏನ್ ನಮ್ಮ ಹಕ್ಕು, ಕರ್ತವ್ಯನೋ, ಸೌಲಭ್ಯನೋ, ಅಧಿಕಾರನೋ? ಈ ತರ ಕ್ವಶನ್ ಕೊಟ್ಟಿದ್ದಾರೆ. ಸರಿಯಾದ ಯಾವ್ದು ಹೇಳ್ರಿ? ಬಿ, ನಮ್ಮ ಕರ್ತವ್ಯ. ಅದು ಸರಿಯಾದ ಉತ್ತರ ಬಿ, ನಮ್ಮ ಕರ್ತವ್ಯ. ರಾಷ್ಟ್ರ ಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ. 10ನೇ ಪ್ರಶ್ನೆ. ಪರಿಸರ ಸಂರಕ್ಷಣೆ ಮಾಡುವುದು ಯಾವುದು? ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜಕೀಯ ಹಕ್ಕು, ನ್ಯಾಯಾಂಗದ ಕೆಲಸ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಬಿ, ಮೂಲಭೂತ ಕರ್ತವ್ಯ ಆಗಿರುತ್ತದೆ. ಪರಿಸರವನ್ನು ರಕ್ಷಣೆ ಮಾಡುವುದು ಮೂಲಭೂತ ಕರ್ತವ್ಯ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಜವಾಬ್ದಾರಿ ಯಾರದು? ನೆರೆಹೊರೆಯವರದು, ಶಿಕ್ಷಕರದು, ತಂದೆ ತಾಯಿ ಅಥವಾ ಪೋಷಕರದು, ಗ್ರಾಮ ಪಂಚಾಯತಿ. ಯಾರದ್ರಿ? 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಜವಾಬ್ದಾರಿ ಯಾರಿಗೆ ಇರುತ್ತಪ್ಪ ಅಂದ್ರೆ ನೆರೆಯವರಿಗೆ ಇರುತ್ತೇನ್ರಿ? ತಪ್ಪಾಗತ್ತೆ. ಅಲ್ಲ. ಯಾರ್ದಪ್ಪ ಅಂದ್ರೆ ತಂದೆ ತಾಯಿ ಅಥವಾ ಪೋಷಕರು ಆಗಿರುತ್ತಾರೆ. ಸರಿಯಾದ ಉತ್ತರ ಸಿ. 12ನೇ ಪ್ರಶ್ನೆ. ಹೇಳಿಕೆಗಳನ್ನು ಪರಿಶೀಲಿಸಿ. ಅಂದ್ರೆ 1ನೇ ಹೇಳಿಕೆ, ಮತ ಚಲಾಯಿಸುವುದು ಉತ್ತಮ ಪೌರನ ಲಕ್ಷಣ. ಹೌದ್ರಿ, ಈ ಹೇಳಿಕೆ ನೋಡ್ರಿ. 2ನೇ ಹೇಳಿಕೆ, ತೆರಿಗೆ ಪಾವತಿಸುವುದು ಪೌರನ ಕರ್ತವ್ಯ ಅಲ್ಲ. ಅಂದ್ರೆ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಆಮೇಲೆ ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಹೋಗಬಹುದು. 12ನೇ ಪ್ರಶ್ನೆಗೆ ಹೇಳಿಕೆಗಳು ಮತ್ತೊಂದ್ಸಲ ಓದಿ. ಮತ ಚಲಾಯಿಸುವುದು ಉತ್ತಮ ಪೌರನ ಲಕ್ಷಣ. ಸರಿ ಐತೇನ್ರಿ ಇದು? ಸರಿ ಐತಿ. ತೆರಿಗೆ ಪಾವತಿಸುವುದು ಪೌರನ ಕರ್ತವ್ಯವಲ್ಲ. ಇದು ಸರಿ ಐತೇನ್ರಿ? ಇದು ತಪ್ಪೈತಿ. ಇದು ಸರಿ ಅಲ್ಲ. ಇದು ಒಂದು ಮಾತ್ರ ಸರಿ, 2 ತಪ್ಪಿದೆ. ಹಂಗಾಗಿ ಯಾವ್ದಾಗತ್ರಿ ಆಪ್ಷನ್ಸ್ ಅಲ್ಲಿ? 1 ಸರಿ, 2 ತಪ್ಪು. ಸರಿಯಾದ ಆನ್ಸರ್ ಬಿ ಆಗುತ್ತೆ 12ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ. ವಿದೇಶಿಯರಿಗೆ ಇಲ್ಲದ ಹಕ್ಕು ಯಾವುದು? ಪ್ರವಾಸ, ಮತದಾನ ಹಕ್ಕು, ವ್ಯಾಪಾರ, ಪ್ರವೇಶ. ಯಾವ್ದ್ರಿ? ಸರಿಯಾದ್ದು ಮತದಾನ ಹಕ್ಕು ವಿದೇಶಿಯರಿಗೆ ಇರೋದಿಲ್ಲ. ಅವ್ರು ಬಂದು ಪ್ರವಾಸ ಮಾಡಬಹುದು, ವ್ಯಾಪಾರ ಮಾಡಬಹುದು, ಪ್ರವೇಶ ಅಂತೂ ಮಾಡಬಹುದು. ಬಟ್ ಮತದಾನ ಮಾಡಕ್ಕೆ ಅವರಿಗೆ ಆ ಒಂದು ಹಕ್ಕು ಇರೋದಿಲ್ಲ. 14ನೇ ಪ್ರಶ್ನೆ. ಭಾರತೀಯ ಪೌರತ್ವವನ್ನು ಮೋಸದಿಂದ ಪಡೆದಿದ್ದರೆ ಸರ್ಕಾರ ಏನು ಮಾಡಬಹುದು? ಎ, ಬಹುಮಾನ ನೀಡುತ್ತದೆ. ಬಿ, ಪೌರತ್ವವನ್ನು ನಿರಾಕರಿಸಬಹುದು. ಸಿ, ತೆರಿಗೆ ವಿನಾಯಿತಿ ನೀಡುತ್ತದೆ. ಡಿ, ಮತದಾನ ಹಕ್ಕು ಹೆಚ್ಚಿಸುತ್ತದೆ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಬಿ, ಪೌರತ್ವವನ್ನು ನಿರಾಕರಿಸಬಹುದು. ಓಕೆನಾ? ಅದೇ ರೀತಿಯಾಗಿ ಲಾಸ್ಟ್ ಪ್ರಶ್ನೆ ಮತ್ತು 15ನೇ ಪ್ರಶ್ನೆ. ಕೆಳಗಿನಗಳಲ್ಲಿ ಉತ್ತಮ ಪೌರನ ಲಕ್ಷಣ ಯಾವುದು? ಸಾರ್ವಜನಿಕ ಆಸ್ತಿಯ ಹಾನಿ ಮಾಡುವುದು, ತೆರಿಗೆ ತಪ್ಪಿಸುವುದು, ಸಂವಿಧಾನವನ್ನು ಗೌರವಿಸುವುದು, ಮತದಾನ ಮಾಡದಿರುವುದು. ಯಾವ್ದು ಹೇಳ್ರಿ ಸರಿಯಾದ್ದು? ಉತ್ತಮ ಪೌರನ ಲಕ್ಷಣ ಯಾವ್ದಪ್ಪ ಅಂದ್ರೆ ಸರಿಯಾದದ್ದು ಉತ್ತರ ಸಂವಿಧಾನವನ್ನು ಗೌರವಿಸುವುದು. ರೈಟ್? ಓಕೆ, ಇಲ್ಲಿ ಕೀ ಆನ್ಸರ್ಗಳು ಇದಾವೆ. ಇವು ಒಂದ್ಸಲ ಲಾಸ್ಟ್ಗೆ ನೋಡಿಕೊಳ್ಳಿ. ಓಕೆ, ನೋಡಿ, ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಓದುತ್ತಾ ಬರ್ತೀವಿ. ಏನು? ಓದುವುದಷ್ಟೇ. ಆಮೇಲೆ ಏನ್ ಮಾಡ್ತೀವಿ, ಆ ಒಂದು ಅಧ್ಯಯನವನ್ನು ಓದಿದ ನಂತರ MCQಗಳನ್ನು ನೋಡ್ತಾ ಇದೀವಿ. ಇಷ್ಟೇ ಮಾಡ್ತಿರೋದು. ಇದರಲ್ಲಿ ಜಸ್ಟ್ ನೀವು ಓದಿ. ಓಕೆನಾ? ಫಸ್ಟ್ ರೀಡ್, ನಂತರ MCQ. ಓಕೆನಾ? ಆಮೇಲೆ ಅದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹೋಗುತ್ತೆ. ಫಸ್ಟ್ ಓದಿ, ಇದೇ ತರ ಓದುತ್ತಾ ಹೋಗಿ. ಓಕೆನಾ? ಆಮೇಲೆ ಅರ್ಥ ಆಗೋದು ನಂತರ ನಿಮ್ಗೆ ಅರ್ಥ ಆಗುತ್ತಾ ಹೋಗುತ್ತೆ. ಫಸ್ಟ್ ಓದಿ, 1 ಬೇರೆ ಓದಿ, 2 ಬೇರೆ ಓದಿ, 3 ಬೇರೆ ಓದಿ, ನಂತರ ಅರ್ಥ ಆಗೇ ಆಗುತ್ತೆ. ಓಕೆನಾ? ಓದಿ ನಂತರ ಆ ಒಂದು ಅಧ್ಯಯನದ ಮೇಲೆ ಈ ತರ MCQಗಳನ್ನು ಬಿಡಿಸುತ್ತಾ ಹೋಗಿ. ಓಕೆನಾ? ಓಕೆ, ಈ ಒಂದು
ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು, and thank you so much for watching this video. Thank you all.